ನಾಡಿನ ಸಮಸ್ತ ಜನತೆಗೆ ರಂಜಾನ್ ಹಬ್ಬದ ಶುಭಾಶಯಗಳು ತಿಳಿಸಿದ ಕಾಂಗ್ರೆಸ್ ಮುಖಂಡರಾದ ಹಾಗೂ ಗ್ಯಾರಂಟಿ ಯೋಜನೆಯ ಲಕ್ಷ್ಮೇಶ್ವರ ತಾಲೂಕು ಅಧ್ಯಕ್ಷರಾದ ರಾಜಣ್ಣ ಮಡಿವಾಳರ್. ಭಾವೈಕ್ಯತೆ ಮೆರೆದ ಸಂತ ಶರಣರ ನಾಡು ಹುಲಿಗೆರೆ ಹಾಗೂ ಶಿರಹಟ್ಟಿ. ಇಲ್ಲಿ ನಾವೆಲ್ಲರೂ ಸಹೋದರರಿದ್ದಂತೆ. ಹಾಗಾಗಿ ಹಬ್ಬವನ್ನು ಎಲ್ಲರೂ ಪ್ರೀತಿ ಸ್ನೇಹದಿಂದ ಆಚರಿಸೋಣ ಎಂದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ತಿಪ್ಪಣ್ಣ ಸೌಂಶಿ, ಮ್ಯಾಕ್ತುಮ್ ಸಾಬ್, ಮಾಬೂ ಸಾಬ್ ಬೆಳಗಲಿ, ಬುಡ್ನೆ ಸಾಬ್ ನದಾಫ್, ಮುನ್ನಾ ಕಮತಗಿ, ದಾದಾಪೀರ್ ಶಿರಹಟ್ಟಿ ಮುಂತಾದವರು ಉಪಸ್ಥಿತರಿದ್ದರು. ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಲಕ್ಷ್ಮೇಶ್ವರ ನ್ಯೂಸ್ ಫಸ್ಟ್ ಚಾನಲ್. ನಾನು ಮೆಹಬೂಬ್. ನಮಸ್ಕಾರ, ಅಸ್ಸಲಾಂ ಅಲೈಕುಂ. ಇವತ್ತಿನ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಸಮಸ್ತ ನಾಡಿನ ಜನತೆಗೆ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ಯಾಕಂದ್ರೆ ಇದು ನಮ್ಮ ಹಿಂದೂ ಮುಸ್ಲಿಂ ಭಾವೈಕ್ಯತೆಯಾದಂಥ ದೇಶ ಆಗಿರೋದ್ರಿಂದ ಇಲ್ಲಿ ಸಹ ಕೂಡ ಸಂತ ಸಿದ್ಧನಾಥ ಸಾಹೇಬರು ವೈನ್ ಭಟ್ರ ನಾಡಿದು. ಇದು ಫಕೀರೇಶ್ವರ ಅನ್ನುವಂಥ ಭಾವೈಕ್ಯತೆಯ ಕ್ಷೇತ್ರ ಇದು. ಇಲ್ಲಿರ್ತಕ್ಕಂಥ ಭೂಜ್ಞಾನ ಮತ್ತು ಸೋಮೇಶ್ವರ ಒಂದೇ ಸಂಪರ್ಕದಲ್ಲಿರ್ತಕ್ಕಂಥ ಇದು ಲಕ್ಷ್ಮೇಶ್ವರ ನಾಡು ಆಗಿರೋದ್ರಿಂದ, ಹಾಗಾಗಿ ನಾನು ನಮ್ಮ ಕರ್ನಾಟಕದ ಜನತೆಗೆ ಹೇಳಲಿಕ್ಕೆ ಇಚ್ಛೆ. ಯಾಕಂದ್ರೆ ನಮ್ಮ ಹಿಂದೂ ಮುಸ್ಲಿಂ ಐಕ್ಯತೆ ಒಂದೇ ಅನುಕ್ರಮವಾಗಿ ಎಲ್ಲ ಹಬ್ಬಗಳನ್ನು ಆಚರಿಸಬೇಕು ಖುಷಿಯಿಂದ ಅಂತ. ಯಾಕಂದ್ರೆ ರಂಜಾನ್ ಇರಲಿ, ಅವ್ರು ಯಾವುದೇ ಹಬ್ಬ ಇದ್ರೂ ಸಹ ಕೂಡ ಹಿಂದೂ ಮಂದಿನವರು ಪ್ರೀತಿಸ್ತಾರ, ಅವ್ರ ಮನೆಗೆ ಪ್ರಸಾದ ಊಟಕ್ಕೆ ಕರೆಸ್ತಾರ. ಹಾಗಾಗಿ ನಮ್ಮ ಹಬ್ಬ ಯಾವುದೇ ಇದ್ದಾಗೂ ಸಹ ಕೂಡ ಅವ್ರನ್ನ ಕರೆದು ನಾವು ಪ್ರೀತಿಸ್ತೀವಿ. ಹಾಗಾಗಿ ಇದು ನಮ್ಮ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ನಾಡು ಇರೋದ್ರಿಂದ ದೇಶಾದ್ಯಂತ ಎಲ್ಲ ಜಾತಿ ಮತಗಳನ್ನು ಮರೆತು ನಾವಿರೋದು ಏಕೆ ಒಂದೇ ಜಾತಿ ಒಂದೇ ಭಾರತೀಯ ಮಕ್ಕಳು ಅಂತೇಳಿ ನಾವು ನೀವೆಲ್ಲ ಬದುಕಬೇಕಾಗೈತಿ ಈ ಸಂದರ್ಭದಲ್ಲಿ. ಯಾಕಂದ್ರೆ ಅದು ಏನಾದ್ರು ನಾವು ಸಹ ಕೂಡ ಬೇರೆ ಬೇರೆ ರೂಪದಲ್ಲಿ ತೋರಿಸ್ಕೊಂಡ್ರೆ ನಾವು ನೀವು ಬದುಕೋದು ಈ ದೇಶದಲ್ಲಿ ಬಹಳ ಸಂಕಷ್ಟ ಆಗಿದೆ. ಹಾಗಾಗಿ ನಾವು ನೀವೆಲ್ಲ ನೂರಾರು ತಲೆಮಾರು ಈ ದೇಶದಲ್ಲಿ ಸಮರ್ಥ ಮನಸ್ಸಿಂದ ನಾವು ಬದುಕಿ ಬಾಳಿದ್ದೀವಿ. ಹಾಗಾಗಿ ಮುಂದಿನ ಪೀಳಿಗೆ ಸಹ ಕೂಡ ಇದೇ ರೀತಿಯಾಗಿ ಬದುಕಬೇಕು ಅನ್ನುವಂಥ ಸಂದೇಶವನ್ನು ನಾವು ಕೊಡ್ತಾ, ಮುಂದಿನ ನಮ್ಮ ಪೀಳಿಗೆಗೆ ಸಹ ಕೂಡ ನಮ್ಮ ಮಕ್ಕಳಿಗಾಗಲಿ ಮುಂದಿನ ಬರ್ತಕ್ಕಂಥ ಯುವಕ ಮಿತ್ರರಿಗಾಗಲಿ ಎಲ್ಲ ಸಮಾಜವನ್ನು ಒಕ್ಕಳಿಸ್ಕೊಂಡು ಇದು ಒಂದೇ ನಮ್ಮ ಸಮಾಜ ಅನ್ನುವಂಥ ಮಟ್ಟದಲ್ಲಿ ನಾವು ಹೋಗಬೇಕಾಗಿದೆ ಈ ಕ್ಷೇತ್ರದಲ್ಲಿ. ಯಾಕಂದ್ರೆ ಅವ್ರು ಅಲ್ಲ ಅಂದ್ರೆ ನಾವು ಈಶ್ವರ ಅಂತೀವಿ. ಹಾಗಾಗಿ ಇಷ್ಟೇ ಬದಲಾವಣೆ ಇರುತ್ತೆ. ಏಕೈಕ ಇರ್ತಕ್ಕಂಥ ಒಂದೇ ಒಂದು ಶಿವ ಮತ್ತು ಅಲ್ಲ, ಎರಡು ಒಂದೇ ಅದು. ಇದೆ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಇದು ಬಂದಿರತಕ್ಕಂಥ ಭಾವೈಕ್ಯತೆ. ಹಾಗಾಗಿ ಈ ನಮ್ಮ ಲಕ್ಷ್ಮೇಶ್ವರ ನಾಡಿನಲ್ಲಿ ಒಂದೇ ಭಾವೈಕ್ಯತೆಯಾಗಿ ಅಣ್ತಮ್ಮರಾಗಿ ನಾವೆಲ್ಲ ಬದುಕಬೇಕಾಗೈತಿ, ಬಾಳ್ಬೇಕಾಗೈತಿ. ಯಾವುದೇ ಚುನಾವಣೆಯ ವಿಚಾರದ ಬಂದಾಗ ಸಹ ಕೂಡ ನಾವೆಲ್ಲ ಒಕ್ಕಟ್ಟಿನಿಂದ ಕೆಲಸ ಮಾಡಬೇಕಾಗೈತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಸಹ ಕೂಡ ಇಲ್ಲೇ ಸಾಕಷ್ಟು ಮುಸಲ್ಮಾನ್ ಸಮಾಜ ಹಿರಿಯರ ನನ್ನ ಜೊತೆಗೆ ಅದಾರ. ಹಾಗಾಗಿ ಅವರು ನಮ್ಮನ್ನ ಪ್ರೀತಿಸಿ ಭಾಳ ಹುಮ್ಮಸ್ಸಿನಿಂದ ಯಾವುದೇ ಹಬ್ಬ ಬಂದಾಗ ನಮ್ಮ ಹಾರೈಸ್ತಾರ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಸಹ ಕೂಡ ಎಲ್ಲ ಸಮಾಜದ ಮುಸಲ್ಮಾನ್ ಸಮಾಜದವರಿಗೆ ನನ್ನ ಪರವಾಗಿ ಅವರಿಗೆ ನಾಳೆ ಮಾಡ್ತಕ್ಕಂಥ ನಮಾಜ್ಗಳನ್ನು ಇವತ್ತು ಅತಿ ಮನಸ್ಸು ಒಪ್ಪುಗದಿಂದ ಅವರಿಗೆ ಹಾರ್ದಿಕ ಸ್ವಾಗತವನ್ನು ಕೋರ್ತೀನಿ. ಯಾಕಂದ್ರೆ ಅವರು ಸಹ ಕೂಡ ನಾಳೆ ನಮಾಜ್ ಮಾಡುವಂಥ ಸನ್ನಿವೇಶ ಹೇಗಿರುತ್ತೆ ಅಂತಂದ್ರೆ ನಮ್ಮ ನಾಡಿನ ಜನ ಒಳ್ಳೆಯದಾಗಿರಲಿ, ನಮಗೆ ಮಳೆ ಬೆಳೆ ಬರಲಿ, ಇರ್ತಕ್ಕಂಥ ಪ್ರಾಣಿ ಮತ್ತು ಪಕ್ಷಿಗೆ ಒಳ್ಳೇದಾಗಲಿ, ಎಲ್ಲ ನಾಡಿನ ಜನತೆ ಚೆನ್ನಾಗಿರಲಿ ಅಂತ ಅವ್ರು ನಮಾಜ್ ಮಾಡ್ತಾರೆ. ಹೊರತು ಸಹ ಕೂಡ ಅವ್ರ ವೈಯಕ್ತಿಕ ಮನಸ್ಸಿಂದ ನಮಾಜ್ ಮಾಡಲ್ಲ ಅಂತ ನನ್ನಲ್ಲಿ ಕಳಕಳಿಯಿಂದ ಏನೋ ಜನರಿಗೆ ಮನವಿ ಮಾಡ್ಕೊಂತ. ಯಾಕಂದ್ರೆ ಇದೇ ರೀತಿಯಾಗಿ ನಾವು ಬಾಳ್ಬೇಕಾಗೈತಿ, ಬದುಕಬೇಕಾಗೈತಿ. ಮುಂದೆ ಈ ಜನರಿಗೆ ಈ ಜನರೇಷನ್ನಲ್ಲಿ ನಾವು ಸಂದೇಶವನ್ನು ಕೊಡಬೇಕಾಗೈತಿ. ಹಾಗಾಗಿ ನಾನು ಸಹ ಕೂಡ ನಾಗರಾಜ್ ಶಿವಪ್ಪ ಮಡಿವಾಳ, ಗ್ರಾಮ ಪಂಚಾಯತಿ ಮಾಜಿ ಸದಸ್ಯನು, ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಈ ಸಂದೇಶವನ್ನು ಕೊಡ್ತಾ ಇದ್ದೀನಿ. ಹಾಗಾಗಿ ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರು ಆದಂಥ ನನ್ನ ಜೊತೆಗಿರ್ತಕ್ಕಂಥ ಪುರಸಭೆ ಮಾಜಿ ಸದಸ್ಯರು, ಬ್ಲಾಕ್ ಕಾಂಗ್ರೆಸ್ ಲಕ್ಷ್ಮೇಶ್ವರ ನಗರ ಘಟಕದ ಅಧ್ಯಕ್ಷರು ಮಾಜಿ ತಿಪ್ಪಣ್ಣ ಸಂಶಿ ಅವರು ನನ್ನ ಜೊತೆಗೆ ಅದರ. ಹಾಗಾಗಿ ಎಲ್ಲರ ಜೊತೆ ಕೂಡಿಕೊಂಡು ಈ ಕಾರ್ಯಕ್ರಮವನ್ನು ನಾಳೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ, ನಾಳೆ ಮಾಡ್ತಕ್ಕಂಥ ಹಬ್ಬಕ್ಕೆ ನಾವು ಅಗ್ನಿ ಹೃತ್ಪೂರ್ವಕ ಮನಸ್ಸಿಂದ ಹಾರ್ದಿಕವನ್ನು ಕೋರುತ್ತೇವೆ.